ಹಾಯ್ ವೀವರ್ಸ್, ವೆಲ್ಕಮ್ ಟು ಕ್ಷತ್ರಿಯ ಬ್ಯಾಂಗ್ಳೂರ್ ಕಿಚನ್. ಇವತ್ತಿನ ರೆಸಿಪಿ ಬಿಸಿ ಕ್ಯಾಪ್ಸಿಕಮ್ ಬಜ್ಜಿ ಸ್ಟ್ರೀಟ್ ಸ್ಟೈಲಲ್ಲಿ, ಅಂದರೆ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಆ ಥರ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈ ವೆದರ್ಗೆ, ಈ ಕ್ಲೈಮೇಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಬೇಕಾಗಿರೋದು ಕ್ಯಾಪ್ಸಿಕಮ್ಮು. ನಾನು ಇದರಲ್ಲಿ ನಾಟಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದು ಇದೇ ಥರ ಬರುತ್ತೆ, ಚಿಕ್ಕ ಚಿಕ್ಕದಾಗಿ 1/4 kg ತೊಗೊಂಡಿದ್ದೀನಿ. ನನಗೆ 4 ಬಂದಿದೆ. ನೀಟಾಗಿ ಉಪ್ಪು ನೀರಲ್ಲಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ಸ್ಟಫಿಂಗಿಗಾಗಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕಡಲೆ ಹಿಟ್ಟು, ನೀರು, ಖಾರದ ಪುಡಿ, ಜೀರಿಗೆ, ಉಪ್ಪು, ಸೋಡಾ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ. ಇದು ಸ್ಟಫಿಂಗಿಗೋಸ್ಕರ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇವಾಗ ನೋಡೋಣ, ಬಜ್ಜಿ ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಕಡಲೆ ಹಿಟ್ಟು 1 ಕಪ್ ಹಾಕೋತಾ ಇದ್ದೀನಿ. ಸೋಡಾ ಚಿಟಿಕೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಜೀರಿಗೆ ತುಂಬ ಜೀರ್ಣ ಆಗುತ್ತೆ ಇದು ತಿಂದಾಗೂ ಕೂಡ, ಜೀರಿಗೆ ಹಾಕೋದ್ರಿಂದ. ಖಾರದ ಪುಡಿಯನ್ನು ಜಾಸ್ತಿ ಹಾಕ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಕ್ಯಾಪ್ಸಿಕಮಲ್ಲಿ. ನೋಡಿ, 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಫಸ್ಟ್ ಗಟ್ಟಿ ಕಲಿಸ್ಕೊತಾ ಇದ್ದೀನಿ ನಾನು. ಒಂದೇ ಸತಿ ನೀರನ್ನು ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೇಕು, ಗಟ್ಟಿ ಆಗಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಕಲಿಸ್ಕೋಬೇಕು. ಇದ್ರ ಮೇಲೆ ನೀರನ್ನು ಹಾಕೋಕ್ಕೆ ಹೋಗಬೇಡಿ. ನೋಡ್ತಿದ್ದೀರಲ್ಲ, ಈ ಥರ ಗಟ್ಟಿಗಿರಬೇಕು. ತುಂಬ ತೆಳು ಇದ್ದರೆ ಈ ರೆಸಿಪಿ ಆಗೋದಿಲ್ಲ. ನಾನು ಈ ಥರನೇ ಬಾಣಲಿನ ಸಜೆಸ್ಟ್ ಮಾಡ್ತೀನಿ ಡೀಪ್ ಫ್ರೈಗೆ, ನಾನ್ ಸ್ಟಿಕ್ಗಿಂತ. ಇಲ್ಲಿ ನಾನು ಡೀಪ್ ಫ್ರೈಗೆ ಆಲಿವ್ ಆಯಿಲ್ನ ಹಾಕೋತಾ ಇದ್ದೀನಿ. ಹಾಗೆ ಸೈಡಲ್ಲಿ ಕಾಯ್ಲಿಕ್ಕೆ ಇಡ್ತೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಈಗ ಕಲಸಿಟ್ಕೊಂಡಿದ್ದೀನಿ ನಾನು. ಇದನ್ನು 15 ನಿಮಿಷ ಇಲ್ಲ 10 ನಿಮಿಷ ನಾನು ನೆನೆಸಿಡ್ತೀನಿ ಕ್ಯಾಪ್ಸಿಕಮ್ ಜೊತೆ. ನೋಡ್ತಿದ್ದೀರ, ಈ ಥರ ಡಿಪ್ ಮಾಡಿ ಇಡ್ತಿದ್ದೀನಿ. ನಾನು ಮೇಲ್ಗಡೆ ಇದೆಯಲ್ಲ ಅದನ್ನು ಏನು ಕಟ್ ಮಾಡಲಿಕ್ಕೆ ಹೋಗಿಲ್ಲ, ಅದೇ ಥರನೇ ಅದು ತುಂಬ ಚೆನ್ನಾಗಿರುತ್ತೆ ಹಾಕುವಾಗ ಕೂಡ ಬಜ್ಜಿ. ಅದಕ್ಕೋಸ್ಕರ ಅದು ಕಟ್ ಮಾಡಿಲ್ಲ, ಮಾಡೋದು ಇಲ್ಲ ಆ್ಯಕ್ಚುಲಿ ಉತ್ತರ ಕರ್ನಾಟಕ ಕಡೆ ಎಲ್ಲ. ನೋಡಿ, ಇದನ್ನು 4 ಸ್ಪೂನಲ್ಲಿ ಚುಚ್ತಾ ಇದ್ದೀನಿ, ಒಳಗಡೆ ಉಪ್ಪು, ಖಾರ, ಎಣ್ಣೆ ಎಲ್ಲ ಹೋಗಲಿ ಅಂತ. ಇಲ್ಲಿ ಸ್ಟಫಿಂಗಿಗೋಸ್ಕರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೇ ನನಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ನಂತರ ಉಪ್ಪನ್ನು ಹಾಕ್ತಿದ್ದೀನಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ. ನಿಂಬೆ ರಸವನ್ನು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ನಂತರ ನಾನು ಇಲ್ಲಿ ಖಾರದ ಪುಡಿಯನ್ನು ಹಾಕಿ ಕಲಿಸ್ತಿದ್ದೀನಿ. ಈ ಸ್ಟಫಿಂಗಿಂದನೇ ಕ್ಯಾಪ್ಸಿಕಮ್ ಬಜ್ಜಿ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ, ಯಾಕಂದರೆ ಇದು ಹುಳಿ, ಉಪ್ಪು, ಖಾರ, ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಇದ್ರ ಜೊತೆ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆನೂ ಕಾದಿದೆ. ಹೇಗೆ ನಾನು ಹಾಕೋದಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಈ ಥರ ನೀವು ಡಿಪ್ ಮಾಡಬೇಕು. ಗಟ್ಟಿ ಕಲಿಸ್ಕೊಳ್ಬೇಕು ಅಂತ ಹೇಳಿದ್ದು ಇದೇ ಕಾರಣಕ್ಕೋಸ್ಕರ. ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮಾತ್ರ ಅದು ಹಿಡಿಯುತ್ತೆ, ತೆಳ್ಳಗೆ ಕಲಿಸ್ಕೊಂಡ್ರೆ ಹಿಡಿಯಲ್ಲ. ಆಬ್ವಿಯಸ್ಲಿ ಕ್ಯಾಪ್ಸಿಕಮ್ ತೂಕ ಇರೋದ್ರಿಂದ ಅದು ಮೇಲೆ ಬರಲ್ಲ. ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನು ನೀವು ನೋಡಿಕೊಂಡು ಟರ್ನ್ ಮಾಡ್ಕೋಬೇಕಾಗತ್ತೆ. ಸ್ಲೈಸಾಗಿ ಮಾಡಿಕೊಂಡ್ರೆ ನಾವು ಬಜ್ಜಿನ ಇನ್ನೂ ಸ್ವಲ್ಪ ತೆಳ್ಳು ಕಲಿಸ್ಕೊಂಡ್ರೂ ಏನೂ ತೊಂದರೆ ಆಗಲ್ಲ. ನೋಡ್ತಿದ್ದೀರಲ್ಲ, ಈ ಥರ ಕಲಿಸ್ಕೋಬೇಕು ನಾವು. ಪೂರ್ತಿ ಅದು ಕ್ಯಾಪ್ಸಿಕಮ್ ಮುಚ್ಚೋಗೋ ಥರನೇ ಕಲಿಸ್ಬೇಕು ಅನ್ನೋದು ಏನಿಲ್ಲ. ಸ್ವಲ್ಪ ಕ್ಯಾಪ್ಸಿಕಮ್ ಬಿಟ್ಕೊಂಡು, ಯಾಕಂದರೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ರಲ್ಲ, ಈ ಥರ ನೀವು ಮೇಲೆ ಹಾಕೋಬೋದು. ಇಲ್ಲಿ ನೋಡಿ, ನಾನು 3 ಕ್ಯಾಪ್ಸಿಕಮ್ ಬಜ್ಜಿಯನ್ನು ಹಾಕ್ಕೊಂಡು ಟರ್ನ್ ಮಾಡಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಸಿಮ್ಮಲ್ಲೇ ನೀವು ಬೇಯಿಸ್ಕೋಬೇಕು. ನೋಡ್ತಿದ್ದೀರಲ್ಲ, ಅದನ್ನು ನೀಟಾಗಿ ನಾನು ಎತ್ಕೊಂಡಿದ್ದೀನಿ. ಅದು ಬಾಣಲಿಗೆ ಸ್ಟಿಕ್ ಆಗಿರುತ್ತೆ. ನೋಡಿ, ನಾನು ಎಷ್ಟು ನೀಟಾಗಿ ಎತ್ತಿದ್ದೀನಿ ಅಂತ ಒಂಚೂರು ಬಾಣಲಿಗೆ ಕಚ್ಕೊಂಡಿಲ್ಲ. ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕು. ನೋಡ್ತಿದ್ದೀರಲ್ಲ, ಇವಾಗ ಟರ್ನ್ ಮಾಡ್ತಿದ್ದೀನಿ. ಆ ಕಡೆನೂ ನಾನು ಬೇಯಿಸಬೇಕು. ಅದಕ್ಕೋಸ್ಕರ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗಂತೂ ಬಿಸಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ನೋಡ್ತಿದ್ದೀರಲ್ಲ, ಈ ಥರನೇ ಆಗಬೇಕಿದು. ಫುಲ್ಲು ನೀವು ಕಡಲೆ ಹಿಟ್ಟೇ ಕಾಣಬೇಕು ಅನ್ನೋದೇನಿಲ್ಲ. ಈ ಥರ ಸ್ವಲ್ಪ ಕ್ಯಾಪ್ಸಿಕಮ್ ಆವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇದೆಲ್ಲ ಆಗಿದೆ. ನಾನು ಸೋರಿಸ್ಕೋತಾ ಇದ್ದೀನಿ ಎಣ್ಣೆನ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಿದ್ದೀರಲ್ಲ. ಈ ಥರ ಆಗೋವರೆಗೂ ನೀವು ಫ್ರೈ ಮಾಡಬೇಕು. ಈಗ ಇದನ್ನು ಕುಯ್ಬೇಕು. ಹಾರದ ಮೇಲೇ ನೀವು ಕುಯ್ದು ರೆಡಿ ಮಾಡ್ಕೊಂಡಿರುವಂಥ ಸ್ಟಫಿಂಗ್ನ ಹಾಕಬೇಕು. ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.